हेलो बच्चों, मैं आज आपको पढ़ा रही हूँ 8वीं कक्षा के 13 चैप्टर। ये पद्य भाग है चुंबक है धरती हमारी, ये संकलित है। पहले हमारे चैनल को सब्सक्राइब करो और लाइक करो, शेयर करो, कमेंट करो बच्चों। अब देखें शब्दार्थ। गहरी, गंभीर, आಳवाದ, खोजबीन करना, किसी चीज़ के बारे में पता लगाना ಅಂದರೆ ಯಾವ್ದಾದ್ರು ಒಂದು ವಸ್ತು ಬಗ್ಗೆ ನಾವು ಸರ್ಚ್ ಮಾಡೋದು, ಡಿಸ್ಕವರ್ ಮಾಡೋದು. ಚುಂಬಕ್ ಅಪ್ನಿ ಔರ್ ಖೀಂಚ್ನೆ ವಾಲಿ ಧಾತು ಅಂದರೆ ತನ್ನ ತನ್ನ ಕಡೆ ಸೆಳೆಯುವಂಥ ಅಯಸ್ಕಾಂತದ ಒಂದು ಗುಣ ಇರುವಂಥದ್ದು. ಗುಣ ವಿಶೇಷತಾ ಹುನರ್. ಬುದ್ಧಿಮಾನ್, ಬುದ್ಧಿಮಾನ್ ಅಂದರೆ ಸಮಜ್ದಾರ್, ಬ್ರಿಲಿಯಂಟ್. ಡೂಂಡ್, ಖೋಜ್ ಅಂದರೆ ಹುಡುಕೋದು. इंट्रोडक्शन नोड़ोಣ. प्रस्तुत कविता में बताया गया है कि न्यूटन ने पेड़ से गिरते सेब को देखा. ಅಂದರೆ ನ್ಯೂಟನ್ ಅನ್ನೋ ವಿಜ್ಞಾನಿ ಇಲ್ಲಿ ಒಂದು ತೋಟದಲ್ಲಿ ಕೂತಿರ್ತಾರೆ, ಅದು ಮೇಲಿಂದ ಒಂದು ಆ್ಯಪಲ್ ಬೀಳುತ್ತೆ, ಅದನ್ನು ಕೆಳಗಡೆ ಬೀಳೋದನ್ನು ನೋಡ್ತಾರೆ. और खोज बीन करके पता लगाया कि धरती में चुंबकीय गुण ಹೋತಿ ಹೇ. ಅವರು ಕುತ್ಕೊಂಡು ಆಳವಾಗಿ ಯೋಚನೆ ಮಾಡ್ತಾ ಇರೋವಾಗ ಒಂದು ಮರದಿಂದ ಆಪಲ್ ಬಿದ್ದಾಗ ಅದನ್ನು ನೋಡಿಬಿಟ್ಟು ಅವ್ರು ಏನಂತಾರೆ, ಓ ಈ ಅರ್ಥಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಪವರ್ ಇದೆ ಅಂತ ಹೇಳಿ ಅದನ್ನು ಯಾವ ರೀತಿ ಅವ್ರು ಸರ್ಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಪದ್ಯದಲ್ಲಿ ಒಂದು ಸ್ವಲ್ಪ ವಿವರಣೆಯಿಂದ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಗಮನ ಇಟ್ಟು ಕೇಳಿ. ಏಕ್ ಯುವಕ್ ತಾ ಬುದ್ಧಿಮಾನ್, ಒಬ್ಬ ಯುವಕ ಇರ್ತಾನೆ ತುಂಬ ಬ್ರಿಲಿಯಂಟ್. ಐಸಾಕ್ ನ್ಯೂಟನ್ ಉಸ್ಕಾ ನಾಮ್, ಅವ್ರ ಹೆಸರೇನು, ಆ ಹುಡುಗನ ಹೆಸರು ಐಸಾಕ್ ನ್ಯೂಟನ್. ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾನಲ್ಲ ಇವನು ಐಸಾಕ್ ನ್ಯೂಟನ್. ಚಿಕ್ಕ ಹುಡುಗ ಆಗಿರ್ತಾನೆ ಇನ್ನು. ಅವರೇ ಬೆಳೆದು ದೊಡ್ಡವರಾಗಿ ದೊಡ್ಡ ವಿಜ್ಞಾನಿಯಾಗಿ ಬೆಳೀತಾರೆ. ಏಕ್ ದಿನ್ ಬೈಟಾ ಬಗೀಚಾಮೆ, ಒಂದಿನ ಏನು ಮಾಡ್ತಾರೆ, ಒಂದು ತೋಟದಲ್ಲಿ ಕುತ್ಕೊಂಡಿರ್ತಾರೆ. ಡೂಬಾ ಗಹರಿ ಸೋಚ್ಮೆ ಅಂದರೆ ಆಳವಾದ ಯೋಚನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಪೇಡ್ ಸೆ ಗಿರಾ ಏಕ್ ಸೇಬ್ ಲಾಲ್, ಮರದಿಂದ ಏನು ಒಂದು ಕೆಂಪು ಆ್ಯಪಲ್ಲು ಕೆಳಗಡೆ ಬೀಳುತ್ತೆ. ಸೇಬ್ ಉಟಾಯ ಪೇಡ್ ಕೋ ದೇಕಾ, ಆ ಆಪಲನ್ನು ತಗೊಳ್ತಾರೆ ಕೈಗೆ, ಮತ್ತು ಮೇಲೆ ಮರದ ಮೇಲೆ ನೋಡ್ತಾರೆ. ಊಪರ್ ದೇಕಾ ನೀಚೆ ದೇಕಾ, ಮೇಲೆ ನೋಡ್ತಾರೆ ಮತ್ತು ಕೆಳಗಡೆ ನೋಡ್ತಾರೆ. ಸೇಬ್ ಕೋ ಉಸ್ನೆ ಫಿರ್ಸೆ ಫೇಂಕ, ಮತ್ತು ಆ ಕೈಯಲ್ಲಿರುವಂಥ ಸೇಬ್ ಇದೆಯಲ್ಲ ಆ್ಯಪಲ್, ಅದನ್ನೆತ್ತಿ ಹಿಂಗೆ ಮೇಲಕ್ಕೆ ಎಸಿತಾನೆ. ಸೇಬ್ ಆಯಾ ಫಿರ್ಸೆ ನೀಚೆ, ಮತ್ತೆ ಆ ಸೇಬ್ ಕೆಳಗಡೆ ಬಂದು ನೆಲದ ಮೇಲೆ ಬೀಳುತ್ತೆ, ಭೂಮಿ ಮೇಲೆ. ದೇಖ್ ಕರ್ ಲಗಾ ಸೋಚ್ನೆ ಆಖಿರ್ ಯಹ್ ಗಿರ್ ಕ್ಯೂ ನೀಚೆ, ಇದು ನೋಡ್ತಾ ನೋಡ್ತಾ ಅವನಿಗೆ ಯೋಚನೆ ಬರುತ್ತೆ, ಆ ಆ್ಯಪಲ್ನ ಮೇಲಕ್ಕೆ ಎಸ್ದಿದ ತಕ್ಷಣ ಅದು ಕೆಳಗಡೆ ಬಂದು ಕೆಳಗಡೆನೆ ಕುತ್ಕೊಂಡ್ಬಿಡ್ತಲ್ಲ ಅಂತ ಅವ್ರ ಮನಸ್ಸಿಗೆ ಯೋಚನೆ ಬರುತ್ತೆ. ಸೋಚ್ ಕರ್ ಪತಾ ಲಗಾಯ ಕೋಜ್ ಬೀನ್ ಕರ್ ಯಹ್ ಸಮಜಾಯ, ಯೋಚನೆ ಮಾಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಮತ್ತು ಸರ್ಚ್ ಮಾಡಿ ಸಂಶೋಧನೆ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ. ಚುಂಬಕ್ ಬನ್ಕರ್ ಧರ್ತಿ ಹಮಾರಿ ಖೀಂಚೆ ವಸ್ತುಯೇ ಅಪ್ನಿ ಔರ್ ಸಾರಿ, ಅಂದರೆ ಈ ಭೂಮಿಗೆ, ಅರ್ಥ್ಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ. ನಾವು ಯಾವುದೇ ವಸ್ತುಗಳನ್ನು ಮೇಲಿಂದ ಎಸೆದ್ರೂ ಅದು ಆ ನೆಲದ ಮೇಲೆ ಹಾಗೆ ಕುತ್ಕೊಂಡ್ಬಿಡುತ್ತೆ. ತನ್ನ ಕಡೆ ಅಯಸ್ಕಾಂತದ ಶಕ್ತಿಯಿಂದ ಆ ವಸ್ತುನ ತನ್ನ ಕಡೆ ಸೆಳ್ಕೊಂಡು ಅದು ತನ್ನಲ್ಲೇ ಇಟ್ಕೊಳ್ಳುತ್ತೆ, ಮತ್ತು ಅದು ಮೇಲಕ್ಕೆ ಎಗರೋದಿಲ್ಲ, ಮೇಲಕ್ಕೆ ಹೋಗೋದಿಲ್ಲ. ಅದಕ್ಕೆ ಗ್ರಾವಿಟೇಷನಲ್ ಪವರ್ ಇದೆ, ಫೋರ್ಸ್ ಇದೆ ಅಂತ ಅವರಿಗೆ ಅದನ್ನು ತಿಳಿಯುತ್ತೆ. ಅದನ್ನೇ ಅವರು ಡಿಸ್ಕವರ್ ಮಾಡೋದು. ಬಚ್ಚೋ ಯಹಿ ಹೇ ಗುಣ ಧರ್ತಿ ಕಾ, ಇದು ನಮ್ಮ ಅರ್ಥಗಿರುವಂಥ ಒಂದು ವಿಶೇಷವಾದ ಗುಣ. ಯಾದ್ ರಖೋ ತುಮ್ ನಾಮ್ ನ್ಯೂಟನ್ ಕಾ, ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು, ಅರ್ಥ್ಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅನ್ನೋದನ್ನು ಕಂಡುಹಿಡಿದಿದ್ದು ಐಸಾಕ್ ನ್ಯೂಟನ್. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಜ್ಞಾನಿ ಬಹಳ ಫೇಮಸ್ ಆಗಿದ್ದ ಪಾಪ್ಯುಲರ್ ವಿಜ್ಞಾನಿ ಇವರ ಬಗ್ಗೆ ನಿಮಗೆಲ್ಲರಿಗೂ ವಿಜ್ಞಾನದಲ್ಲಿ ಓದಿರ್ತೀರ ಅಲ್ವಾ. ಈ ಪದ್ಯ ನಿಮಗೆಲ್ಲ ಅರ್ಥ ಆಯ್ತಾ? ಮತ್ತೊಮ್ಮೆ ಇನ್ನೊಂದು ಸಲ ನೋಡಿಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈಗ ನೋಡೋಣ ಈ ಪದ್ಯದ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶ. ಅಭ್ಯಾಸ. ಫಸ್ಟ್ ಮೈನ್, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಮೊದಲನೇ ಪ್ರಶ್ನೆ, ಯುವಕ್ ಕೈಸಾ ಥಾ. उत्तर, युवक बुद्धिमान था. सेकेंड वन, युवक का नाम युवक
का क्या नाम था? युवक का आइजैक न्यूटन नाम था। थर्ड वन, पेड़ से क्या गिरा? पेड़ से सेब गिरा। फोर्थ वन, युवक कहाँ बैठा था? युवक बगीचे में बैठा था। सेकंड में दो तीन वाक्यों में उत्तर लिखिए। पेड़ से गिरे सेब को देखकर न्यूटन ने क्या सोचा? उत्तर, पेड़ से गिरे हुए सेब को देखकर न्यूटन ने सोचा। पेड़ को देखा, ऊपर देखा, नीचे देखा, फिर सेब को उसने फेंका, सेब नीचे आया। तब पता लगाया कि धरती में चुंबकीय गुण होता है। ओके बच्चों, समझ में आए ना? सेकेंड वन, सेब ऊपर से नीचे क्यों गिरा? न्यूटन ने खोजबीन करके क्या समझाया? उत्तर, सेब के ऊपर से नीचे गिरने के पीछे के रहस्य के बारे में खूब सोच विचार किया। अंत में वह इस निष्कर्ष पर पहुंचा कि पृथ्वी में चुंबक होती है। वह इसलिए चीज़ों को अपनी तरफ खींचती है। ಅಂದರೆ ಅರ್ಥಗೆ ಚುಂಬಕೀಯ ಗುಣ ಇದೆ, ತನ್ನ ಕಡೆ ಸೆಳೆಯುವಂಥ ಆಕರ್ಷಣೀಯ ಶಕ್ತಿ ಇರೋದ್ರಿಂದ ಅದು ವಸ್ತುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ಮೂರನೇ ಮೈನ್, ವಿಲೋಮ್ ಶಬ್ದ ಲಿಖಿಯೇ. फर्स्ट वन, सगुण दुर्गुण. सेकेंड वन, धरती अंबर. थर्ड वन, दिन रात. फोर्थ वन, ऊपर नीचे. फिफ्थ वन, आखिर पहले. सिक्स्थ वन, पता ना पता. फोर्थ मेन, अन्य वचन रूप लिखिए. ध्यान से सुनो बच्चों, आप भी पेंसिल में मार्क कर लो. फर्स्ट वन, पेड़ पेड़. सेकेंड वन, वस्तु वस्तुएं. थर्ड वन, बच्चा बच्चे. फिफ्थ में नमूने के अनुसार अन्य लिंग शब्द लिखिए. बेटा बेटी, शेर शेरनी जैसे लिखना चाहिए, आप भी लिख लो. बच्चा बच्ची, मोर मोरनी. सेकेंड वन, लड़का लड़की, ऊंट ऊंटनी. थर्ड वन, चाचा चाची. थर्ड और विद्यार्थी विद्यार्थिन. ओके, अभी सिक्स्थ में जोड़कर लिखिए, ಹೊಂದಿಸಿ ಬರೆಯಿರಿ ಅಂತ. मैच द फॉलोइंग. फर्स्ट वन, चुंबक बनकर धरती हमारी. अभी मार्क कर लो. खींचे वस्तुएं. सेकेंड वन, अपनी और सारी. थर्ड वन, बच्चों यही है गुण धरती का. याद रखो तुम नाम न्यूटन का. ओके, अभी सेवेंथ में खाली जगह भरिए. ध्यान से सुनो और आप भी लिख लो किताब में. फर्स्ट वन, सेब आया डैश से नीचे. फिर से नीचे, क्या है? फिर से नीचे, आप भी लिख लो. सेकेंड वन, आखिर यह डैश क्यों नीचे? गिरा क्यों नीचे? गिरा क्यों नीचे? थर्ड वन, सोच सोच कर डैश लगाया. पता लगाया पता लगाया. फोर्थ वन, खोजबीन कर यह डैश समझाया. खोजबीन कर यह समझाया. एथ मेन, वाक्यों को सही क्रम से लिखिए. इसको जंबल वर्ड जैसे लिखा दिया गया है, हम इसे ठीक से लिखना चाहिए. फर्स्ट वन, एक था युवक बुद्धिमान. एक बुद्धिमान युवक था. समझ गए ना? आप भी लिख लो, एक बुद्धिमान युवक था. सेकेंड वन, सेब से गिर पेड़ एक लाल. पेड़ से गिरा एक लाल सेब. थर्ड वन, फिर फेंका सेब उसने. सेब को उसने फिर से फेंका. फोर्थ वन, कर देख देख लगा सोचने. देख कर लगा सोचने. देख देख कर लगा सोचने. फिफ्थ वन, कर लगाया सोच सोच पता. सोच सोच कर पता लगाया. ओके बच्चों, आप सभी को ये पद्य भाग ठीक से समझ में आए ना?
सभी सारांश को सुनो और समझो। थैंक यू।